ನೀವು ಕೇಳಿದ ಪ್ರಶ್ನೆ ಬಿಟ್ಟುಬಿಡ್ತೀರಾ, ಆನ್ಸರ್ ಮಾತ್ರ ಹಾಕ್ತೀರಾ. ನೀವು ನಿಮ್ಮ ತೊಂದರೆ ಅದಂತ ಬಿಟ್ಟರೆ ಆ ಪ್ರಶ್ನೆ ಹಾಕಿಬಿಟ್ಟು ಆನ್ಸರ್ ಹಾಕಿದ್ರೆ ಕರೆಕ್ಟ್ ಆಗ್ತದೆ ನನ್ನ ಆನ್ಸರು. ಇಲ್ಲ ಅಂದ್ಬಿಟ್ಟು ನೀವೇನು ಕೇಳಿದ್ರು ಅವತ್ತು ಮೈಸೂರಲ್ಲಿ ಇದೇ ಪ್ರಶ್ನೆ ಕೇಳಿದ್ರು 5 ವರ್ಷ ಇರ್ತಾರ ಅಂದ್ಬಿಟ್ಟು. ಅದಕ್ಕೆ ನಾನು ಹೇಳಿದೆ, ಆ ಪ್ರಶ್ನೆಗೆ ಉತ್ತರ ಏನು ಹೇಳಿದೆ, 5 ವರ್ಷನೂ ಇರ್ಬೋದು 10 ವರ್ಷನೂ ಇರ್ಬೋದು ಅಂತ ಹೇಳಿದ್ರೆ ಆ ಪ್ರಶ್ನೆಗೆ ಹಾಕಲಿಲ್ಲ. KJ ಜಾರ್ಜ್ ಅವರು 5 ವರ್ಷನೂ 10 ವರ್ಷ ಚೀಫ್ ಮಿನಿಸ್ಟರ್ ಇರ್ತಾರೆ ಅಂದ್ರೆ ಹಾಕ್ತಾರೆ. ನಾನೇನು ಮಾಡ್ಲಿಕ್ಕೆ ಆಗ್ತದೆ? ಪ್ರಶ್ನೆ ಉತ್ತರ ಎಲ್ಲ ಬರಕ್ಕೆ ಹೋದ್ರೆ ಜಾಸ್ತಿ ಆಗಿ ಸರ್ ನಿಮಗೆ ಅದೇ ಹೇಳುದು, ನಿಮಗೆ ಬೇಕಾಗಿದ್ದು ನೋಡಿ, ನಿಮಗೆ ಬೇಕಾಗಿದ್ದು ಮಾತ್ರ ನೀವು ಹಾಕ್ತೀರಾ. ಇಲ್ಲ, ಪ್ರಶ್ನೆಗೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಕೊಟ್ಟಿದ್ದು ಬರದೇ ಇದ್ದರೆ ಆ ಉತ್ತರಕ್ಕೆ ಮೀನಿಂಗ್ ಇರುತ್ತೆ. ನೋಡಿ, ಅದು ಐ ಆಮ್ ನಾಟ್ ದ ಕಾಂಪಿಟೆಂಟ್ ಪರ್ಸನ್ ಟು ಆನ್ಸರ್ ದಟ್ ಕ್ವಶ್ಚನ್. ನೋಡಿ, ಅದು ನಮಗೇನಿಂದ ಅಭಿಪ್ರಾಯ ಅಂದ್ಬಿಟ್ಟು ನಾವು ಅಭಿಪ್ರಾಯ ಎಲ್ಲ ಕೊಟ್ಟುಬಿಟ್ಟೆ ತಾನೇ ಅವ್ರು ಆಗಿರೋದು. ನಮ್ಮ ಅಭಿಪ್ರಾಯ ಎಲ್ಲ ತಗೊಂಡೆ ಅವ್ರು ಆಗಿರೋದು. ನೋಡಿ, ಯಾರಾದರೂ ಹೇಳಿದ ಅವ್ರು ಇರುವುದಿಲ್ಲ ಅಂದ್ಬಿಟ್ಟು ಹೇಳಿದಾರ? ಅದು ಫಸ್ಟ್ ಹೇಳಿದಾನೆ. ನಿಮ್ಮ ಪಕ್ಷದಲ್ಲಿ ಚರ್ಚೆ ನಡೀತಾ ಇದ್ದಾವೆ, ನವೆಂಬರ್ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ. ನಮ್ಮ ಪಕ್ಷದಲ್ಲಿ